ಭೂಮಿಯ ಕಾರಣದಿಂದ ಕೆಲವು ಬಾರಿ ಚಂದ್ರ ಕೆಂಪಾಗಿ ಕಾಣಿಸುತ್ತಾನೆ. ಆದ್ರೆ ಯಾಕೆ? ನಮ್ಗೆಲ್ಲಾ ಗೊತ್ತಿರೋ ಹಾಗೆ ಸೂರ್ಯನ ಸುತ್ತ ಭೂಮಿ ಸುತ್ತಿದ್ರೆ ಭೂಮಿಯ ಸುತ್ತ ಚಂದ್ರ ಸುತ್ತಾನೆ. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬಿದ್ದಾಗ ಭೂಮಿಯ ಒಂದು ಭಾಗ ಕತ್ತಲೆಯಲ್ಲಿದ್ರೆ ಇನ್ನೊಂದು ಭಾಗ ಬೆಳಕಲ್ಲಿರುತ್ತೆ. ಚಂದ್ರ ಈ ಭೂಮಿ ಹಿಂದೆ ಹೋಗುವಾಗ ಅಂದ್ರೆ ಕತ್ತಲೆ ಪ್ರದೇಶಕ್ಕೆ ಹೋಗುವಾಗ ಮೊದಲು ಪೆನಂಬ್ರಾ ಭಾಗಕ್ಕೆ ಹೋಗುತ್ತದೆ. ಆ ಸಮಯದಲ್ಲಿ ಚಂದ್ರ ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತಾನೆ. ಚಂದ್ರ ಪೆನಂಬ್ರಾ ಇಂದ ಅಂಬ್ರಾಗೆ ಹೋದಾಗ ಕಾಣಿಸಬಾರದು, ಯಾಕಂದ್ರೆ ಭೂಮಿ ಸೂರ್ಯನ ಕಿರಣಗಳನ್ನ ಬ್ಲಾಕ್ ಮಾಡಿರುತ್ತೆ. ಆದ್ರೂ ಚಂದ್ರ ಈ ಭಾಗದಲ್ಲಿ ಬಂದಾಗ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ. ಯಾಕಂದ್ರೆ ಸೂರ್ಯನ ಕಿರಣಗಳು ಭೂಮಿಯ ಅಟ್ಮಾಸ್ಫಿಯರ್ ಅನ್ನ ಪಾರಾಗಬೇಕಾದ್ರೆ ಶಾರ್ಟರ್ ವೇವ್ ಲೆಂತ್ ಇರೋ ಬಣ್ಣಗಳು ಅಂದ್ರೆ ನೇರಳೆ ಬಣ್ಣ, ನೀಲಿ ಬಣ್ಣ ಅಟ್ಮಾಸ್ಫಿಯರ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಆಗ ಉಳಿದುಕೊಳ್ಳೋದು ಕೇವಲ ಹೈಯರ್ ವೇವ್ ಲೆಂತ್ ಇರೋ ಬಣ್ಣಗಳು. ಅದರಲ್ಲಿ ಕೆಂಪು ಬಣ್ಣ ಮಾತ್ರ ಉಳಿದುಕೊಳ್ಳುತ್ತೆ. ಹಾಗಾಗಿ ಚಂದ್ರನ ಮೇಲೆ ಕೆಂಪು ಬಣ್ಣ ಬೀಳೋದ್ರಿಂದ ನಮಗೆ ಕಾಣಿಸುವುದು ಕೆಂಪು ಚಂದ್ರ. ಹಾಗೆ ಸೂರ್ಯ ಮುಳುಗಬೇಕಾದ್ರೂ ಕೂಡ ನೋಡಿ ಆಕಾಶ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ. ಕೆಂಪು ಬಣ್ಣದಲ್ಲಿ ಕಾಣಿಸೋ ಚಂದ್ರನನ್ನ ಬ್ಲಡ್ ಮೂನ್ ಅಂತ ಕರೀತಾರೆ. ಸೆಪ್ಟೆಂಬರ್ 7ನೇ ತಾರೀಕು ರಾತ್ರಿ ಸಮಯದಲ್ಲಿ ಚಂದ್ರ 1 ಗಂಟೆಯಿಂದ ಅರ್ಧ ಗಂಟೆಯವರೆಗೆ ಕೆಂಪಾಗಿ ಕಾಣಿಸುತ್ತಾನೆ. ಬೇಕಿದ್ರೆ ನೋಡಿ. ಚಂದ್ರ ಮತ್ತೆ ಏನೋ ನಾರ್ಮಲ್ ಬಣ್ಣದಲ್ಲಿ ಕಾಣಿಸ್ತಾನೆ. ಆದ್ರೆ ನೀವು ನನ್ನ ಬೇರೆ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ಫಾಲೋ ಮಾಡಿ. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.